ಘಟನೆ ನಡೀತು. ಇನ್ನೂ ರಿಸಲ್ಟ್ ಬಂದಿಲ್ಲ. ಅದು ಅವರು ಸಸ್ಪೆಂಡ್ ಮಾಡಿದ್ರು ಅಂದ್ರೆ ಇಬ್ಬರನ್ನ. ಅದಕ್ಕೆ ಮುಸ್ಲಿಂ ಸಮುದಾಯ, ಮುಸ್ಲಿಂ ಧರ್ಮಗುರುಗಳು, ನಾಯಕರು ಅವರೆಲ್ಲರೂ ಇವತ್ತು ಒಕ್ಕೊರಲಿನಿಂದ ವಿರೋಧ ಮಾಡ್ತಾಯಿದ್ರು. ಯಾಕೆ ಸಸ್ಪೆಂಡ್ ಮಾಡಿದ್ರಪ್ಪ ಇವರು? ಇನ್ನೂ ರಿಸಲ್ಟ್ ಬಂದಿಲ್ಲ ಕೈಯಾಗ ಅನ್ನೋದು. ಆ ಒಂದು ಕಾರಣಕ್ಕಾಗಿ ಮತ್ತಷ್ಟು ಜೋರು ಹಿಡಿತಾ ಹೋಯಿತು. ಇಷ್ಟೊಳಗೆ ಜಮೀರ್ ಅಹ್ಮದ್ ಖಾನ್ JDS ಹೋಗ್ತಾರೆ ಸುದ್ದಿ ಬರ್ತಾಯಿತ್ತು. ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಇಲ್ಲ ಅಂದರೆ ಐತಿ ಅಂದಂಗೆ, ಉಂಟು ಅಂದರೆ ಇಲ್ಲ ಅಂದಂಗೆ ಅಂತ ನಾವು ಅನೇಕ ಸಲ ಇದನ್ನು ಡಿಫೈನ್ ಮಾಡಿದ್ವಿ. ಈ ನೆಲಗಟ್ಟಿನಲ್ಲೇ ಇವತ್ತು ಕಾಂಗ್ರೆಸ್ ಈ ಚಿಕ್ಕಾಡಿದ ಒಣ ಚಿಕ್ಕಾಡ್ಲಂತೀವಿ ನಾವು. ಇವತ್ತು ಹೊಸ ರೂಪ ಪಡಿಬೇಕಾಗಿದೆ ಕಾಂಗ್ರೆಸ್. ಇದು ಮಾತು ತಿಳ್ಕೊಬೇಕು. ಇವತ್ತಿನ ಸಿದ್ದರಾಮಯ್ಯ ರಾಜಕೀಯ ಆಗಿರ್ಬೋದು, ಇವತ್ತಿನ ಸತೀಶ್ ಅವ್ರ ರಾಜಕೀಯ ಆಗಿರ್ಬೋದು, ಇವತ್ತಿನ ಪರಮೇಶ್ವರ್ ರಾಜಕೀಯ ಆಗಿರ್ಬೋದು, ಖರ್ಗೆ ಅವ್ರ ರಾಜಕೀಯ ಆಗಿರ್ಬೋದು, ಇವು ಯಾವ ರಾಜಕೀಯನೂ 28ರಲ್ಲೇ BJPಯನ್ನು ಗೆಲ್ಲಲಾರದು. ಯಾಕಂದರೆ SIR ಇಲ್ಲೂ ಬರೋದು, ನಾವು ಇಲ್ಲೂ ಕಟ್ ಹೋಗೋ ಮತಗಳು. ಒಂದು ಅಕ್ಷರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ನಡೆ AI ಚೆಕ್ ಮಾಡಿಸ್ತಾ ಇದ್ದಾರೆ. ಮುಸ್ಲಿಂ ಹೆಸರುಗಳಲ್ಲಂತೂ ಒಂದು ಸ್ವಲ್ಪ ಹೆಸರುಗಳು ಅಹಮದ್, ಮೊಹಮ್ಮದ್ ಇಷ್ಟಾಯ್ತು ಇಲ್ಲ ನಡೆ. ಸಿಕ್ಕಾಪಟ್ಟೆ ಇಲ್ಲೂ ಹೋಟೆಲ್ ಕಟ್ಟ ಹಾಗೆ ಆಗ್ತವೆ. ಅದು 6 to 7%. ಇದು ಗೊತ್ತಿರಲಿ ಕಾಂಗ್ರೆಸ್ಸಿಗೆ. ಇಲ್ಲಿವರೆಗೆ ಏನಿದಪ್ಪ ಅಂತಂದ್ರೆ ದುಡ್ಡು ಹಂಚೋದು, ಮಾಡೋದು, ಗ್ಯಾರಂಟಿ ಕೊಡೋದು, ಇವೆಲ್ಲ ಮಾಡಿ ಗೆಲ್ತಾ ಇದೆ. ಇನ್ನು ಮುಂದೆ ಹಂಗಿಲ್ಲ. SIR ತೊಗೊಂಬಂದಿದ್ದಾರೆ. ಈಗ ಎಲ್ಲ ಕಡೆ ಅಪ್ಲೈ ಆಗ್ಯದ. ಅದರಲ್ಲೂ ಇವತ್ತು ವೆಸ್ಟ್ ಬೆಂಗಾಲ್ ಅಂತೂ ಇವತ್ತು ಪರೀಕ್ಷಾ ಕಾಲ. ವೆಸ್ಟ್ ಬೆಂಗಾಲ್ದಲ್ಲೂ ಸಹಿತ ಮಮತಾ ಬ್ಯಾನರ್ಜಿ ಸೋತು ಹೋದ್ರೆ ವಿರೋಧ ಪಕ್ಷಗಳಿಗೆ ಭವಿಷ್ಯ ಇಲ್ಲ ಅಂಥೇಳಿ ಎಲ್ಲರೂ ಡಿಫೈನ್ ಮಾಡ್ತಾರೆ.